ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸುನೀತಾ ಪವನ್ ಹಾಗೆ ಪವನ್ ಸುನೀಲ್ ಲೈಫ್ ಸ್ಟೈಲ್ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೇ ಸಪೋರ್ಟ್ ಕೂಡ ಮಾಡಿ. ಇಲ್ಲಿ ಮೀನಾ ನೀರು ಹಾಕಬೇಕು ಅಂತ ಹೊರಗಡೆ ಬರ್ತಾ ಇರ್ತಾಳೆ. ಮಾವನಿಗೆ ಹೇಳ್ತಾಳೆ, ಮಾವ ಹೊರಗಡೆ ಮಲಗಿದಾರಲ್ವ, ನಾನು ನೀರು ಹಾಕ್ಬೋದಾ ಅಂತ ಹೇಳಿ. ಬಾರಮ್ಮ ಅವ್ರನ್ನ ಎದ್ದಾಳ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೋಡ್ತಾ ಇರ್ತಾರೆ. ಇನ್ನು ಮಲ್ಕೊಂಡಿರ್ತಾರೆ ಒಬ್ಬರ ಮೇಲೊಬ್ಬರು. ಇಲ್ಲಿ ಮೀನಾ ಬಂದು ಸೂರ್ಯನ ಫಸ್ಟ್ ಎದ್ದಾಳಿಸ್ತಾಳೆ. ಎದ್ದಾಳಿಸಿದ ತಕ್ಷಣ ಏನಮ್ಮ ನಾನು ಎಲ್ಲಿದ್ದೀನಮ್ಮ ಅಂತೇಳಿ ಎದ್ದಾಳ್ತಾ ಇರ್ತಾನೆ. ಆಮೇಲೆ ರವಿನೇ ಎದ್ದಾಳಿಸ್ತಾನೆ. ರವಿ ಎದ್ದಾಳೋ ಅಂತ ಹೇಳ್ಬಿಟ್ಟು ಇಲ್ಲಿ ರವಿ ಎದ್ದ ತಕ್ಷಣವೇ ಮನೋಜ್ ರವಿ ಮೇಲೆ ಮಲಗಿರ್ತಾನೆ. ಅವನು ಕೂಡ ಎದ್ದಾಳೋ ಅಲ್ಲಿ ನೋಡೋ ಹಿಂದೆ ಅಪ್ಪ ಬಂದು ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಿರ್ತಾನೆ. ಎಲ್ಲೋ ಇದ್ದೀನಿ ರೋಹಿಣಿ ಯಾಕೆ ನೀನು ರವಿ ಥರ ಕಾಣಿಸ್ತಾ ಇದೆಯಾ, ಯಾಕೆ ಅಂತ ಹೇಳಿ ಕನ್ವರಿಸ್ತಾ ಇರ್ತಾನೆ ರೋಹಿಣಿನ. ಅಯ್ಯೋ ನಾನು ರೋಹಿಣಿ ಎಲ್ಲ ಕಣೋ, ರವಿನೇ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹಾಗೆ ಹೇಳಿದ ತಕ್ಷಣವೇ ಎದ್ದು ಫಸ್ಟ್ ಎಲ್ಲ ಒಳಗಡೆ ಹೋಗಿ ಅಂತ ಹೇಳಿ ಅವ್ರ ಅಪ್ಪ ಹೇಳ್ತಾನೆ. ಹೇಳಿದ ತಕ್ಷಣ ಇವರು ಅವ್ರ ಅಪ್ಪನ ನೋಡಿ ತುಂಬ ಗಾಬರಿ ಆಗಿಬಿಡ್ತಾರೆ. ಇಲ್ಲಿ ಇವಳು ಬಂದ್ಬಿಟ್ಟು ಶಾಂತಿ, ಅಯ್ಯೋ ನನ್ನ ಮಕ್ಕಳೇನಪ್ಪ ಇಲ್ಲೇ ಮಲಗಿದಾರೆ ಮನೋಜ, ನನ್ನ ಮುದ್ದು ಬಂಗಾರ ಇಲ್ಲೇ ಮಲಗಿದ್ಯಲ್ಲೋ ಅಂತ ಹೇಳಿದಾಗ, ಮುಚ್ಚು ಬಾಯಿ ನೀನು, ಜಾಸ್ತಿ ಮಾತಾಡಬೇಡ ಅಂತ ಹೇಳಿ ಇಲ್ಲಿ ರಂಗನಾಥ್ ಅವರು ಬೈತಾರೆ. ಬೈದ ತಕ್ಷಣವೇ ಇಲ್ಲಿ ಎಲ್ಲರೂ ಫೀಲ್ ಮಾಡಿಕೊಂಡು ತುಂಬ ಬೇಜಾರು ಮಾಡಿಕೊಂಡು ಶ್ರುತಿ ಇದ್ಕೊಂಡು, ಬಾ ರವಿ ನಿನಗಿದೆ ಆ ಚಪಾತಿ ತಟ್ಟೋದೇನಂತಾರೆ, ಆ ಚಪಾತಿ ತಟ್ಟೋದ್ರಲ್ಲೇ ನೀನು ಲಟ್ಟಣಿಕೆಗೆ ಹೊಡಿತೀನಿ ಬಾ ಇವತ್ತು ಐತೆ ಅಂತ ಅಂದಾಗ ಶಾಂತಿ ಇದ್ಕೊಂಡು, ಸುಮ್ಮನಿರಮ್ಮ ನನ್ನ ಮಗನಿಗೆ ಹಂಗೆಲ್ಲ ಮಾಡಬೇಡ ನೀನು ಅಂತ ಹೇಳ್ತಾರೆ. ಇಲ್ಲ ಅತ್ತೆ ಇವತ್ತಂತೂ ಖಂಡಿತವಾಗ್ಲೂ ಹೊಡಿತೀನಿ ರವಿಗೆ, ಡ್ರಿಂಕ್ಸ್ ಮಾಡಬೇಡ ಅಂತ ಕೂಡ ಕೇಳಲಿಲ್ಲ ಅಂದಾಗ ಶಾಂತಿ ಇದ್ಕೊಂಡು, ನೀವಿಬ್ಬರು ಕುಡ್ದಿರಲ್ಲ ಕಣೋ, ಇವನಿದಾನಲ್ಲ ಕುಡ್ಕ, ಇವನೇ ಕುಡ್ಸಿರ್ತಾನೆ ಕರ್ಕೊಂಡೋಗಿ ಅಂದಾಗ ಇಲ್ಲಿಗೆ ಬಂದು, ನಾನೇನಾದ್ರು ಕುಡ್ಸಿದ್ನೇನೋ ನಿನಗೆ, ಸ್ವಲ್ಪ ತೊಗೊಳ್ರ ಅಂದರೆ ಏನಾರ ಕೇಳಿದ್ರೆ ನೀವು ಜಾಸ್ತಿನೇ ತೊಗೊಂಡು ಇವಾಗ ನನ್ನ ಬೈಸ್ತಾ ಇದ್ದೀರಿ ಎಲ್ಲರೂ ಸೇರಿಕೊಂಡು ಅಂತ ಹೇಳಿ ಹೇಳ್ತಾನೆ. ರಂಗನಾಥ್ ಅವ್ರು ಇದ್ಕೊಂಡೋದ್ರೆ ಬೈತಾ ಇರ್ತಾರೆ, ಸ್ವಲ್ಪ ತೊಗೊಂಡ್ರೇನು ಜಾಸ್ತಿ ತೊಗೊಂಡ್ರೇನು, ಕುಡಿಯೋದಂದರೆ ಕುಡಿಯೋದೇ ತಾನೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ತಿರ್ಗಿ ಆಮೇಲೆ ಒಬ್ರಿಗೊಬ್ಬರೆಲ್ಲ ಬೈಕೊಂಡು ಮನೆ ಒಳಗಡೆ ಹೋಗಿ ನೀವು ಫಸ್ಟು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಫಸ್ಟು ಮನೋಜ್ ರವಿ ಹೋಗ್ತಾನೆ. ರವಿ ಹೋದ ತಕ್ಷಣವೇ ಶ್ರುತಿ ಕೂಡ ನಿನಗೆ ಬಾ ಇದೆ ಲಟ್ಟಣಿಕೆಗೆ ಇವತ್ತು ಅಂತೇಳಿ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಮನೋಜನ್ಗೆ ಪಿಟ್ಟಿಂಗ್ ಇಟ್ಟಿರ್ತಾನೆ ಸೂರ್ಯ. ಅದು ಯಾರೋ ಡ್ರಿಂಕ್ಸ್ ಕೊಡೋರು ಅಷ್ಟೊಂದೆಲ್ಲ ನೋಡ್ತಾ ಇದ್ರು, ಹಿಂದಿಂದೆ ಹೋಗ್ತಿದ್ದೆ ಅಂತೇಳಿ ಪಿಟ್ಟಿಂಗ್ ಇಟ್ಟಿದ್ದಾರೆ. ರೋಹಿಣಿ ಹಿಂಗೆ ಮುಖ ನೋಡ್ತಾಳೆ ಮನೋಜ್ನ. ನೋಡಿದ ತಕ್ಷಣವೇ, ಅಯ್ಯೋ ಇಲ್ಲ ರೋಹಿಣಿ ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ ಹೇಳ್ತಾನೆ. ಬಾ ಮನೋಜ ಒಳಗಡೆ ಅಂತೇಳಿ ರೋಹಿಣಿ ಕೂಡ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಲಾಸ್ಟ್ಗೆ ಇದ್ದಿದ್ದಿನ ಸೂರ್ಯ ಅಷ್ಟೇನೆ. ಸೂರ್ಯನ ಹಿಂಗೆ ನೋಡ್ತಾ ಇರ್ತಾಳೆ. ನೋಡಿದ ತಕ್ಷಣವೇ ಯಾಕಮ್ಮ ಹಂಗೆ ನೋಡ್ತಿದ್ಯಾ ಅಂತ ಹೇಳಿ ಹೇಳಿದಾಗ, ನಡೀರಿ ನಿಮ್ಗೆ ಒಳಗಡೆ ಇದೆ ಇವಾಗ ಗ್ರಾಚಾರ ಅಂತೇಳಿ ಇಲ್ಲಿ ಮೀನಾ ಹೇಳ್ತಾಳೆ. ಹೇಳಿದ ತಕ್ಷಣ, ಅಯ್ಯೋ ಬಿಡಮ್ಮ ಏನೋ ತಪ್ಪಾಗೋಗಿದೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಂತಂದಾಗ, ಏನ್ರಿ ಕ್ಷಮಿಸೋದು ನಿಮ್ಮ ತಲೆ ಅಂತ ಹೇಳ್ಬಿಟ್ಟು, ನಡೀರಿ ಒಳಗಡೆ ನಿಮಗಿದೆ ಬಾಗ್ಲಿಲ್ಲಿ ನೀರು ಹಾಕ್ಬತ್ತೀನಿ ಫಸ್ಟು, ಆಮೇಲೆ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಅಯ್ಯೋ ಮೀನಾ ಬೇಡ ಕಡೆ ಬಿಟ್ಬಿಡೆ ಅಂತ ಹೇಳಿ ಹೇಳ್ತಾನೆ. ಇಲ್ಲ ರೀ ನಿಮ್ಮನ್ನು ಮಾತ್ರ ಇವತ್ತು ಬಿಡೋ ಮಾತೇ ಇಲ್ಲ, ನಡೀರಿ ಒಳಗಡೆ ನಿಮಗಿದೆ ಇವತ್ತು ಗ್ರಾಚಾರ ಅಂತ ಹೇಳ್ಬಿಟ್ಟು ಮೀನಾ ಕಳಿಸ್ಕೊಡ್ತಾಳೆ. ಮತ್ತು ಸೂರ್ಯನ ಕೂಡ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಮೀನಾ ಇವಾಗ ಬೈದ್ಬಿಡ್ತಾಳೇನೋ ಅಂತ ಹೇಳ್ಬಿಟ್ಟು ತುಂಬ ಟೆನ್ಷನಲ್ಲಿ ಒಳಗಡೆ ಹೋಗ್ತಾನೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು. ತಿರ್ಗಿ ಅವರೆಲ್ಲ ಫ್ರೆಶ್ ಅಪ್ ಆಗಿ ಹೋದ್ಮೇಲೆ ಇಲ್ಲಿ ರೋಹಿಣಿ ಇದ್ಕೊಂಡು ಮನೋಜ್ನ, ಯಾರಿ ನಿಮ್ಮ ಹಿಂದಿಂದೆ ಬೀಳ್ತಿದ್ದು ಅಂದರೆ, ಅಯ್ಯೋ ಸುಳ್ಳು ಹೇಳ್ತಿದ್ದಾರೆ ಕಡೆ, ನನ್ನ ಹಿಂದೆ ಯಾರೂ ಬಿದ್ದಿಲ್ಲ, ನಾನು ಯಾರಿಂದನೂ ಬಿದ್ದಿಲ್ಲ ಅಂದಾಗ, ನನಗೆ ಟಯರ್ಡ್ ಆಗಿದೆ ಫಸ್ಟು ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ, ಅಲ್ಲ ರೀ ಶೂಟೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀರಾ, ನೀವು ಶೂಟ್ ಹಾಕ್ಕೊಂಡೇ ಹೋಗ್ತೀರಾ ಅಂತ ಹೇಳಿ ಶೂಟ್ ತೆಗಿಯೋಕ್ಕೆ ಹೋಗ್ತಾಳೆ. ನೋಡಿ ಇಂಥ ಹೆಂಡ್ತಿ ಇರ್ಬೇಕು ನನಗೆ, 7 ಜನ್ಮಕ್ಕೂ ನೀನೇ ಹೆಂಡ್ತಿ ಆಗ್ಬೇಕು ಕಣೆ ನನಗೆ, ಈ ಥರ ಎಲ್ಲ ನೆನೆಸಿ ನನಗೆ ಕೇರ್ ಮಾಡ್ತೀಯಲ್ಲ ನೀನು, ಇದಕ್ಕಿಂತ ಇನ್ನೇನು ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಅವಳಿಗೆ ಆ ಶೂಟ್ನ ಕೈ ಇಟ್ಬಿಟ್ಟು ತೆಗಿತಾಳೆ. ತೆಗೆದ ತಕ್ಷಣವೇ ಅವಳಿಗೆ ಒಂದು ಖುಷಿ ಆಗೋದೇನೆಂದರೆ ಫೋನ್ ಸಿಕ್ಬಿಡುತ್ತೆ. ಫೋನ್ ಸಿಕ್ಕಿದ ತಕ್ಷಣ ಸೂರ್ಯನ ಫೋನ್ ಅವ್ನ ಕೈ ಸಿಕ್ಕುತ್ತೆ. ಯಾಕಂದರೆ ಅವಳು ಹಿಂದಿನ ಸಂಚಿಕೆಯಲ್ಲಿ ಹಾಕಿರ್ತಾಳೆ ಫೋನ್ ಅವನು ಜೋಬಲ್ಲಿ, ಅದು ಇವಾಗ ಫೋನ್ ಸಿಕ್ಕಾಗಿದೆ ಅವಳ ಕೈಗೆ. ಸಿಕ್ಕಿದ ತಕ್ಷಣ ತುಂಬ ಖುಷಿಪಟ್ಟು ಆ ಫೋನ್ನ ನೋಡ್ತಾ ಇರ್ತಾಳೆ. ಇಲ್ಲಿ ಒಂದು ಕಡೆ ಸೂರ್ಯ ತಲೆನೋವು ಅಂತ ಟೇಬಲ್ ಮೇಲೆ ಕೂತಿರ್ತಾನೆ. ಇಲ್ಲಿಗೆ 3 ಕಾಫಿ ತಂದಿರ್ತಾಳೆ ಮೀನಾ. ಒಂದು ಕಾಫಿನ ತಗೊಳ್ಳಿ ಕುಡೀರಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ರೀ ನಿಮಗೆ ಹೇಳ್ತಾ ಇರೋದು ಅಂದಾಗ, ತಲೆ ಸಿಕ್ಕಾಬಟ್ಟೆ ಭಾರ ಮೀನಾ ಅಂದಾಗ, ಸ್ವಲ್ಪ ಕುಡಿಬೇಕಿತ್ತು, ಜಾಸ್ತಿ ಕುಡಿದ್ರೆ ಹೀಗೆ ಆಗೋದು, ಯಾವಾಗ ಕುಡಿದು ಸಾಯ್ತಾ ಇರ್ತೀರಾ ಅಂತೇಳಿ ಮೀನಾ ಬೈತಾಳೆ. ಅಲ್ಲಿಗೆ ರವಿ ಕೂಡ ಎಂಟ್ರಿ ಆಗ್ತಾನೆ. ತಲೆ ತುಂಬ ನೇಯ್ತಿದೆ ಸೂರ್ಯ, ತಲೆ ಮೇಲೆ ಏನೋ ಬಿದ್ದಾಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ, ತಗೊಳ್ಳಿ ಕುಡೀರಿ ನೀವು ಕೂಡ ಅಂತೇಳಿ ರವಿಗೂ ಶ್ರುತಿಗೆ ಇಬ್ರಿಗೂ ಕಾಫಿ ಕೊಡ್ತಾರೆ.
ಕಾಫಿ ಕೊಟ್ಟ ತಕ್ಷಣವೇ ಕುಡಿತಾರೆ. ಮತ್ತೆ ಇನ್ನೊಂದು ಪೆಗ್ ಹಾಕಿದರೆ ಸರಿ ಹೋಗುತ್ತೆ ಕಣ ಅಂತ ಕೂಡ ಸೂರ್ಯ ಹೇಳ್ತಾ ಇರ್ತಾನೆ. ಶ್ರುತಿ ಬೈತಾಳೆ, ಸೂರ್ಯ ಇನ್ನೊಂದು ಸರಿನಾ ಅಂತ ಹೇಳಿ. ಇಲ್ಲ ಬಿಡಮ್ಮ ಸುಮ್ಮನೆ ಆಗಂದೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ. ಇಲ್ಲಿ ಒಂದು ಕಡೆ 3 ರಿಂದ 4 ಜನ ಬರ್ತಾರೆ ಒಳಗಡೆ. ಮನೋಜ್ ಅಂತ ಹೇಳ್ಬಿಟ್ಟು ಮನೋಜ್ ಸರ್ ಅಂತ ಬರ್ತಾರೆ. ಇಲ್ಲಿ ರಂಗನಾಥ್ ಅವರು ಕೂಡ ಶಾಂತಿ ಅವ್ರು ಕೂಡ ಎಂಟ್ರಿ ಆಗ್ತಾರೆ. ಯಾರು ಬೇಕಾಗಿತ್ತು ಅಂತ ಕೇಳಿದಾಗ ಸರ್ ಮನೋಜ್ ಸರ್ ಬೇಕಾಗಿತ್ತು ಸರ್ ಅಂತ ಹೇಳಿದಾಗ ಇವರೆಲ್ಲ ಶಾಕ್ ಆಗುತ್ತೆ. ಮನೋಜ್ ಸರ್ ಅಂದ ತಕ್ಷಣ ಮನೋಜ್ ಬಂದ ತಕ್ಷಣವೇ ಅವನಿಗೆ ಸನ್ಮಾನ ಮಾಡ್ತಾರೆ. ಸರ್ ನಿಮ್ಮಂಥ ದೊಡ್ಡ ಬಿಸ್ನೆಸ್ ಮ್ಯಾನಿಂದ ನಮಗೂ ಒಂಚೂರು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸರ್, ದಯವಿಟ್ಟು ನಮಗೂ ಒಂಚೂರು ಏನಾದರೂ ಬಿಸ್ನೆಸ್ ಕೊಡಿಸಿ ಸರ್ ಅಂದ ತಕ್ಷಣವೇ ಇಲ್ಲಿ ಶಾಂತಿ ತುಂಬ ನಗು, ರಂಗನಾಥ್ಗೆ ಆಶ್ಚರ್ಯ. ಇಲ್ಲಿ ತುಂಬ ಖುಷಿ ಪಟ್ಕೊಂಡು ಹೂನಾರುಗಳೆಲ್ಲ ಹಾಕ್ಬಿಡ್ತಾರೆ. ಹೂನಾರು ಹಾಕಿದ ತಕ್ಷಣವೇ ಸರಿ ಆಯಿತು ನೋಡೋಣ, ಏನಾದರೂ ಆ ಥರ ಸಿಚುವೇಶನ್ಸ್ ಬಂದರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಸರಿ ಆಯಿತು, ಇಲ್ಲೇ ಮುಖನೇ ನೋಡ್ತಾ ಇರ್ತಾನೆ ಅವ್ರ ಅಪ್ಪಂದು, ಅಂದರೆ ನಾನು ಬೆಳೆದ್ಬಿಟ್ಟಿದ್ದೀನಿ ಅನ್ನೋ ಥರ. ತಿರ್ಗಾ ಇಲ್ಲಿ ಸೂರ್ಯ ಮೀನಾ ಕೂಡ ತುಂಬ ಶಾಕ್ ಆಗಿದ್ದಾರೆ. ಇದೇನಪ್ಪ ಇಷ್ಟೊಂದು ಆಶ್ಚರ್ಯ ಅಂತ ಹೇಳ್ಬಿಟ್ಟು ತುಂಬ ಶಾಕ್ ಆಗ್ತಾರೆ. ಆದರೆ ಅವನಂಗೆ ಮಾತಾಡ್ತಾ 27 ಅಂತ ಅಂತಾನೆ ರಂಗನಾಥ್ ಅವ್ರು ಬೈದ್ಬಿಡ್ತಾರೆ. ಸೂರ್ಯ ಸುಮ್ಮನೆ ಕೂತ್ಕೋ, ನೀನು ಏನು ಮಾತಾಡಬೇಡ ಅಂತ ಹೇಳ್ಬಿಟ್ಟು ತಿರ್ಗಾ ಇವ್ರನ್ನ ಕಾಫಿ ಕುಡ್ದೋಗ್ರಿ ಅಂತ ಹೇಳ್ತಾರೆ. ಕಾಫಿ ಕುಡ್ದೋಗ್ರಿ ಅಂತ ಹೇಳಿದ ತಕ್ಷಣವೇ ಇಲ್ಲ ಮೀನಾ ಕಾಫಿ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏಕೆ ಮೀನು ಯಾಕೆ ತರಬೇಕು, ಪೌಡ್ರಮ್ಮ ಇಲ್ವಾ, ಈಗ ಗುಂಗ್ರು ಕಾಫಿ ತಂದು ಕೊಡೋಗ ಅವ್ರಿಗೆ ಅಂತ ಹೇಳಿದ ತಕ್ಷಣವೇ ಇಲ್ಲ ಕಾಫಿ ಎಲ್ಲ ಬೇಡ ನಾವು ಹೊರಡ್ತೀವಿ ಅಂತೇಳಿ ಹೊರಟ್ಬಿಡ್ತಾರೆ. ಇವನಿಗೆ ತುಂಬ ಖುಷಿ ಆಗುತ್ತೆ. ಒಂಥರ ಮೇಡೋದಿದ ಬಂದು ಸೋಫಾ ಸೆಟ್ ಮೇಲೆ ಕೂತ್ಕೋತಾನೆ. ನನ್ನ ಇನ್ಮೇಲೆ ಈ ಮನೇಲಿ ಯಾರು ಮನೋಜ ಬಾರೋ ಹೋಗ ಅಂತ ಕರೆಯೋಗಿಲ್ಲ, ಸರ್ ಅಂತ ಕರಿಬೇಕು ಅಂತ ಹೇಳಿ ಹೇಳ್ತಾನೆ. ಅಂದರೆ ನಿನಗೆ ಎತ್ತಿರೋ ಅಪ್ಪ ಅಮ್ಮ ಕೂಡ ನಿನ್ನ ಸರ್ ಅಂತ ಕರಿಬೇಕೇನೋ, ನೀನೇನೋ ಪಾಪಿಷ್ಟ, ನೀನು 27 ಲಕ್ಷ ಒತ್ಕೊಳೋದಲ್ಲ, ಅದು ಇವಾಗ ನಿನಗೆ ಪಾಪಿಷ್ಟನ ಥರ ಕೆಲಸ ಮಾಡ್ತಾ ಇದೆಯಾ ಅಂತೇಳಿ ಬೈತಾನೆ ಸೂರ್ಯ. ಹಾಗೆ ಹೇಳಿದ ತಕ್ಷಣ ಇಲ್ಲಿ ಇವರೆಲ್ಲ ನಗ್ತಾ ಇರ್ತಾರೆ. ನನ್ನ ಸರ್ ಅಂತ ಕರಿಬೇಕು ಅಂದ ತಕ್ಷಣವೇ. ಅಂದರೆ ರಂಗನಾಥ್ ಅವ್ರು ಹೇಳ್ತಾರೆ, ಬೆಳೆದ ತಕ್ಷಣವೇ ಇನ್ನಿಲ್ದೆಲ್ಲ ಮರೆಯೋದಲ್ಲ ಕಣೋ ಮಗನೇ, ಒಂದು ಹೇಳ್ತೀನಿ ಕೇಳು, ಬೆಳೆದಿದ್ದೀವಂತ ಹೇಳ್ಬಿಟ್ಟು ಯಾವತ್ತೂ ಮೆರೆಯೋಕ್ಕೆ ಹೋಗ್ಬಾರ್ದು. ಒಂದಿನಲ್ದೊಂದು ದಿನ ಭಗವಂತ ಇಳಿಸ್ಬಿಡ್ತಾನೆ ಕೆಳಗಡೆ. ಹೆಂಗೆ ನಾವು ಬಡವರಾದಾಗಿದ್ವೋ ಶ್ರೀಮಂತರಾದಾಗ ಕೂಡ ಹಾಗೆ ಇರ್ಬೇಕು ಕಣ ಮಗನೆ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ನೋಡಿದ್ರಿ ನಿನ್ನ ಮಗನ್ನ ಎಷ್ಟು ಜೋರಾಗೆ ಹೂನರೆಲ್ಲ ಕೊಟ್ಟು ಎಲ್ಲ ಸನ್ಮಾನ ಮಾಡೋದ್ರು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಸೂರ್ಯ ಮಾತ್ರ ಯಾರಾದರೂ ಸರ್ ಅಂತ ಕರೀರಪ್ಪ, ನಾನಂತೂ ಪೆಂಗ್ಯ ಅಂತಲೇ ಕರೆಯೋದು, 100 ಸರಿ ಕರಿತೀನಿ ಅಂದಾಗ ರೋಹಿಣಿ ಬೈತಾ ಇರ್ತಾಳೆ. ನನ್ನ ಗಂಡನೇ ಪೆಂಗ್ಯ ಅಂತ ಕರಿತೀರೇನ್ರಿ ನೀವು ಅಂದಾಗ, ಏನು ದೊಡ್ಡ ಮನುಷ್ಯ ಅವನು, 27 ಲಕ್ಷ ನಮ್ಮ ಅಪ್ಪಂದು ಹೊತ್ಕೊಂಡೋದ್ನಲ್ಲ, ಅವಾಗ ದೊಡ್ಡ ಮನುಷ್ಯ ಇರಲಿಲ್ವಾ, ಈಗ ಬೆಳೆದ ತಕ್ಷಣ ನಾನು ಸರ್ ಅಂತ ಕರಿಬೇಕಾ, ನಾನು ಅವನ್ನ ಸರ್ ಅಂತ ಕರೆಯೋದಿಲ್ಲ, ನಾನು ಪೆಂಗ್ಯ ಅಂತಲೇ ಕರೆಯೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಯ್ಯೋ ಬಿಡು ರೋಹಿಣಿ, ಅವನು ಏನಾದರೂ ಅಂದ್ಕೊಡ್ಲಿ, ಅವನೀಗ ಬೆಳೆದಿದ್ದಾನೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಮಾತಾಡ್ತಾನೆ, ಹೊಟ್ಟೆ ಉರಿ ಅವನಿಗೆ ಅಂತ ಅಂದಾಗ ಸೂರ್ಯ ಇದ್ಕೊಂಡು ನಾನ್ಯಾಕೆ ಉರ್ಕೊಳ್ಳಿ ನಿನ್ನ ನೋಡಿ, ಅಯ್ಯೋ ನೀನು ಬೆಳೆದ್ರೆ ನನಗೆ ಯಾಕೆ ಸಂಕಟ ಇಷ್ಟೊಂದು ಅಂತ ಹೇಳ್ಬಿಟ್ಟು ಸೂರ್ಯ ಅವನ ಪಾಡಿಗೆ ಅವನು ಹೊರಟೋಗ್ತಾನೆ. ಮನೋಜ್ ಬನ್ನಿ ಮನೋಜ್, ನಿಮಗೆ ದೃಷ್ಟಿ ಆಗಿದೆ, ನಾನು ದೃಷ್ಟಿ ತೆಗಿತೀನಿ ಅಂತ ಹೇಳಿ ಹೇಳ್ತಾನೆ. ಈಗ ಹೋಗೋಣ ಅಂದ ತಕ್ಷಣ ಇಲ್ಲ ಬಾ ರೋಹಿಣಿ ಹೀಗೆ ಹೋಗೋಣ ನೆಟ್ಟಿಗೆ ಅಂತೇಳಿ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ನೋಡಿದ್ರಿ ನಿನ್ನ ಮಗುನ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಅಯ್ಯಪ್ಪ ಏನಂತ ಜನ್ಮ ಕೊಟ್ಟೆ ತಾಯಿ ನೀನು, ನಿಮ್ಮನಂಥ ತಾಯಿನ ಎಲ್ಲಿ ನೋಡಲಿಲ್ಲ ಕಣೆ ನಾನು, ಆ ಮಗ ಈ ಮಗ ಅಂತ ವೇದ ಪದ ಮಾಡ್ತಲೇ ಇರ್ತೀಯ ಅಂತೇಳಿ ಬಾಯಿಗೆ ಬಂದಾಗ ಶಾಂತಿನ ಬೈದು ರಂಗನಾಥ್ ಅವ್ರು ಕೂಡ ಹೋಗ್ತಾರೆ ಅವ್ರ ಮನೆಗೆ. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಇಲ್ಲಿ ಶ್ರುತಿ ಬಂದ್ಬಿಟ್ಟು ಅವ್ರ ಅತ್ತೆನೇ ಜರಿತಾ ಇರ್ತಾರೆ. ಮಾವ ಎಷ್ಟು ಚೆನ್ನಾಗಿ ಬೈದರು ಅಲ್ಲ ಅತ್ತೆ, ನನಗಂತೂ ತುಂಬ ಖುಷಿ ಆಯಿತು, ಅವ್ರು ಬೈಯೋದೇ ಒಂಥರ ಚೆಂದ ಅಂತ ಹೇಳಿದಾಗ, ಅಲ್ಲ ಕಣೋ ರವಿ, ನಿನ್ನ ಹೆಂಡ್ತಿಗೆ ನನ್ನ ಗಂಡ ಬೈದ್ರೆ ಅಷ್ಟು ಖುಷಿ ಆಗುತ್ತಾ, ಅವಳು ಎಷ್ಟೊಂದು ಎತ್ತಿಸ್ಕೊಂಡಿದ್ಯಾ ನೀನು, ಫಸ್ಟ್ಗೆ ನೀನು ಲವ್ ಮಾಡಿ ಬಂದಾಗ ಮನೆ ಕರ್ಕೊಬಂದಾಗ ಅವಳು ಹಿಂಗೆ ಇರಲಿಲ್ಲ ಕಣೋ, ಈಗೇನು ವಿಚಿತ್ರವಾಗಿ ಆಡ್ತಾಳೆ, ಒಂದು ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳ, ಬಾಲ ಬೆಳೆಯೋಕ್ಕೆ ಬಿಡಬೇಡ, ಅವಳು ಬಾಲನೇ ಇಟ್ಕೊಂಡಿರ್ತೆ ಯಾವಾಗಲೂ ಅಂತೇಳಿ ಶಾಂತಿ ರವಿಗೆ ಬೈತಾಳೆ. ಇಲ್ಲಿ ಒಂದು ಕಡೆ ಇನ್ನೇನು ಮನೋಜ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಇಲ್ಲಿ ಇವಳು ರೋಹಿಣಿ ಏನು ಮನೋಜ್ ಇದು ಅಂತ ಕೇಳ್ತಾಳೆ. ಪೂಜೆ ಮಾಡ್ತಿದ್ದೀನಮ್ಮ, ಪೂಜೆ ಇವತ್ತು ಅಂತೇಳಿ ಹೇಳ್ತಾನೆ. ಇಲ್ಲಿ ಒಂದು ಕಡೆ ಸೂರ್ಯ ಬಂದು ನಿಂತ್ಕೋತಾನೆ. ಮತ್ತು ರಂಗನಾಥ್ ಅವರು ಶಾಂತಿ ಅವರು ಕೂಡ ಯಾರು ಗಲ್ಗಂಟೆ ಇವತ್ತು ಇಷ್ಟು ಬೇಗ ಪೂಜೆ ಮಾಡ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಶಾಂತಿಯವರು ಹೊರಗಡೆ ಎಲ್ಲರೂ ಮೀನಾ ಸೂರ್ಯ ಎಲ್ಲರೂ ಬರ್ತಾರೆ. ಬಂದ ತಕ್ಷಣ ಮನೋಜ್ ಪೂಜೆ ಮಾಡ್ತಾ ಇರ್ತಾನೆ. ಆಶ್ಚರ್ಯ ಆಗ್ಬಿಡುತ್ತೆ ಎಲ್ಲರಿಗೂ, ಏನೋ ಇವತ್ತು ಮನೋಜ ಇಷ್ಟು ಬೇಗ ಪೂಜೆ ಮಾಡ್ತಿದ್ದೀಯ ಅಂದಾಗ, ಸುಮ್ಮನೆನಪ್ಪ ಹಾಗೆ ಅಂತ ಹೇಳಿದಾಗ, ಹೆಂಗೋ ಪೂಜೆ ಮಾಡ್ತಿದ್ದೀ ಕಣೋ, ಒಂದು ಸಾಂಗ್ ಹೇಳೋ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಂತೇಳಿ ಸಾಂಗ್ ಹೇಳ್ತಾನೆ. ನಾನು ಅಪ್ಪ ಅಂತ ಹೇಳ್ಬೇಡ ಕಣೋ, ಪಿತೃ ದೇವೋ ಭವ ಅಂತ ಏನೇನೋ ಹೇಳ್ತಾ ಇರ್ತಾನೆ ಅವನು. ಆ ರೀತಿ ಹೇಳ್ಬೇಡ, ಏನಾದರೂ ದೇವ್ರ ಮೇಲೆ ಸಾಂಗ್ ಹೇಳು ಅಂದಾಗ ಅವನು ಅದನ್ನೇ ಕಂಟಿನ್ಯೂ ಮಾಡ್ತಲೇ ಇರ್ತಾನೆ. ಅದನ್ನೆಲ್ಲ ಕಂಟಿನ್ಯೂ ಮಾಡಿ ಆದಮೇಲೆ
ಎದ್ಬಿಟ್ಟು ಬಂದ್ಬಿಟ್ಟು ಅವ್ರ ಅಪ್ಪನಿಗೆ ಅಪ್ಪ ಇವತ್ತು ಹ್ಯಾಪಿ ಮದರ್ಸ್ ಡೇ ಅಪ್ಪ ಅಂತ ಹೇಳಿಬಿಟ್ಟು ಅಲ್ಲ ಸಾರಿ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಅಂತ ಹೇಳ್ಬಿಟ್ಟು ಬಂದು ಆಶೀರ್ವಾದ ತೊಗೊಳ್ತಾನೆ. ಅಯ್ಯೋ ನನ್ನ ಫಾದರ್ಸ್ ಡೇನ ಇವತ್ತು ಏನು ವಿಶೇಷ ಅಂತ ಗೊತ್ತೇ ಇರಲಿಲ್ಲಲ್ವೋ ನನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಒಂದು ಕಡೆ ಸೂರ್ಯಂಗೆ ನೆನಪಿರಲ್ಲ, ತುಂಬ ಫೀಲ್ ಆಗಿಬಿಡುತ್ತೆ. ನಮ್ಮ ಅಪ್ಪನ ನಾನು ವಿಶ್ ಮಾಡಬೇಕಿತ್ತು ಫಸ್ಟು, ಆದರೆ ಇವ್ನು ಮಾಡ್ತಿದ್ದೆ ನಾನು ಏನೋ ಒಂಥರ ಫೀಲ್ ಆಗುತ್ತೆ. ರವಿನೂ ಕೂಡ ಬಂದು ಆಶೀರ್ವಾದ ತೊಗೊಳ್ತಾನೆ. ಮತ್ತು ಮೀನಾಗ ಮಾತ್ರ ತುಂಬ ಫೀಲ್ ಆಗ್ತಾ ಇರುತ್ತೆ, ಯಾಕೆ ಇವ್ರು ವಿಶ್ ಮಾಡ್ತಿಲ್ಲ ಅಂತ ಹೇಳಿದಾಗ ನಿಮ್ಮ ಮುದ್ದಿನ ಮಗ ಫಸ್ಟ್ ವಿಶ್ ಮಾಡ್ತಾನಂತ ಅಂದ್ಕೊಂಡಿದ್ರಲ್ಲ ನೀವು, ಆದರೆ ಇವತ್ತು ಮನೋಜ ನೋಡ್ರಿ ಎಷ್ಟು ಜವಾಬ್ದಾರಿಯಿಂದ ನಿಮ್ಮದು ಫಾದರ್ಸ್ ಡೇ ನೆನ್ಪಿಟ್ಕೊಂಡು ನಿಮಗೆ ವಿಶ್ ಮಾಡಿದ್ದಾನೆ. ಈಗಾದರೂ ನಿನ್ನ ಮಗ ಏನಂತ ಒಪ್ಕೊತೀರಲ್ವಾ ಅಂತೇಳಿ ಶಾಂತಿ ಕೇಳ್ತಾ ಇರ್ತಾಳೆ. ಆದರೆ ಇಲ್ಲಿ ಒಂದು ಕಡೆ ರೂಮಲ್ಲಿ ರೋಹಿಣಿ ಕೇಳ್ತಾ ಇರ್ತಾಳೆ, ಏನಿವತ್ತು ಫಾದರ್ಸ್ ಡೇ ಅಂತೇಳಿ ತುಂಬ ಜೋರಾಗಿ ಅಪ್ಪನ ಮೇಲೆ ಪ್ರೀತಿ ಉಕ್ಕಿ ಹರಿತಿದೆ ಅಂದಾಗ, ನೋಡು ರೋಹಿಣಿ ಏನು ಗೊತ್ತಾ, ಅಪ್ಪನ ಏನಾದರೂ ಮಾಡಿ ಬುಟ್ಟಿಗೆ ಹಾಕೋಬೇಕು. ಬುಟ್ಟಿಗೆ ಹಾಕೊಂಡಿಲ್ಲ ಅಂತಂದರೆ ನಮ್ಮನ್ನು ಪದೇ 27 ಲಕ್ಷ ಹೊತ್ಕೊಂಡೋದವ್ರಂತ ಅಂತಲೇ ಇರ್ತಾರೆ. ಹಾಗಾಗಿ ಅಪ್ಪನ ಬುಟ್ಟಿಗೆ ಹಾಕೋಬೇಕಂದ್ರೆ ಈ ಥರ ಸಿಚುವೇಶನ್ಸ್ ಎಲ್ಲ ಸಣ್ಣದಾಗಿ ಆಚರಣೆ ಮಾಡಲೇಬೇಕು ಅಂದಾಗ, ಅಯ್ಯೋ ಅವರು ಅಮ್ಮದು ಬಿಡಲ್ಲ ರೀ, ಸಾಯೋವರೆಗೂ ಈ ಮಾತು ಬತ್ತಲೇ ಇರುತ್ತೆ ನಿಮಗೆ, ಇದೆಲ್ಲ ಬೇಕಿತ್ತ ನಿಮಗೆ ಅಂದಾಗ, ನೋಡಿ ಇನ್ನೊಂದು ಟ್ವಿಸ್ಟ್ ಕೊಡ್ತೀನಿ ಇವಾಗ ಹೋಗಿ ಅಂತೇಳಿ ಒಂದು ಕೇಕ್ ಬಾಕ್ಸ್ ಇರುತ್ತೆ, ಆ ಕೇಕ್ ಬಾಕ್ಸ್ನ ತೊಗೊಂಡು ಬಂದು ಹೊರಗಡೆ ಕೊಡೋಣ ಅಪ್ಪನಿಗೆ ಬಾ ಅಂತೇಳಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಇಲ್ಲಿ ರಂಗನಾಥ್ ಅವ್ರು ಬಂದು ಕೂತಿರ್ತಾರೆ, ಶ್ರುತಿ ಮೀನಾ ಒಂದು ಕಡೆ ಕೂತಿರ್ತಾರೆ, ಆಮೇಲೆ ಸೂರ್ಯ ಎಲ್ಲರೂ ನಿಂತಿರ್ತಾರೆ. ನಿಂತ್ಕೋಬೇಕಾದಾಗ ಬಂದು ಸ್ವೀಟ್ ಕೊಡ್ತಾನೆ ಮನೋಜ. ಸ್ವೀಟ್ ಕೊಟ್ಟ ತಕ್ಷಣವೇ ಅಪ್ಪ ಸ್ವೀಟ್ ನಿಮಗೋಸ್ಕರ ಸ್ಪೆಷಲಾಗಿ ಮಾಡಿಸ್ಕೊಬೋದು, ತೊಗೊಳಪ್ಪ ಇವತ್ತು ಫಾದರ್ಸ್ ಡೇ ಎಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ವೀಟ್ ಎಲ್ಲರಿಗೂ ಕೊಟ್ಕೊಂಡು ಬರ್ತಾನೆ. ಅವರಪ್ಪ ಅವರಮ್ಮನಿಗೆ ಶ್ರುತಿಗೂ ಮೀನಾಗೆ ಎಲ್ರಿಗೂ ತೊಗೊಳ್ಳಿ ಅಂತೇಳಿ ಕೊಡ್ತಾನೆ. ತುಂಬ ಖುಷಿಯಿಂದ ಸ್ವೀಟ್ಸ್ನ ತಿಂತಾ ಇರ್ತಾರೆ. ಎಲ್ಲರೂ ಸಂತೋಷ ಆಯ್ತಪ್ಪ, ಆದರೆ ಒಬ್ಬರು ಮಾತ್ರ ನನಗೆ ವಿಶ್ ಮಾಡಲಿಲ್ಲ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾ ಇರ್ತಾರೆ. ಇಲ್ಲೊಂದು ಕಡೆ ಸೂರ್ಯ ತುಂಬ ಬೇಜಾರಾಗಿರ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ, ಮತ್ತೆ ನಾಳೆ ಸಿಗ್ತೀನಿ.